ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಏಕಾದಶಿನ, ಅದರಲ್ಲೂ ಈ ಏಕಾದಶಿನ ಸಫಲ ಏಕಾದಶಿ ಅಂತ ಕರಿತೀವಿ. ಈ ಒಂದು ಏಕಾದಶಿಯನ್ನು ಆಚರಿಸೋದ್ರಿಂದ, ಅಂದರೆ ಈ ಏಕಾದಶಿಯನ್ನು ಕರೆಕ್ಟಾಗಿ ಮಾಡಿದ್ರೆ ನಮಗೆ 100 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಫಲ ದೊರೆಯುತ್ತೆ. ಈ ಏಕಾದಶಿ ಅಂದರೆ ನಮಗೆ ಪ್ರತಿ ತಿಂಗಳು 2 ಏಕಾದಶಿ ಬರುತ್ತೆ. ಒಂದು ಹುಣ್ಣಿಮೆಯಾದ 11ನೇ ದಿನ, ಇನ್ನೊಂದು ಅಮಾವಾಸ್ಯೆಯಾದ 11ನೇ ದಿನ. ಹಾಗಾಗಿ ನಮಗೆ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಈ ಮಾರ್ಗಶಿರ ಮಾಸದ ಈ ಏಕಾದಶಿಯನ್ನು ನಾವು ಸಫಲ ಏಕಾದಶಿ ಅಂತ ಕರಿತೀವಿ. ಈ ಒಂದು ಏಕಾದಶಿಯನ್ನು ಆಚರಿಸೋದ್ರಿಂದ ನಮಗೆ ತುಂಬ ಪುಣ್ಯ ಫಲಗಳು ದೊರೆಯುತ್ತೆ. ಹಾಗಾದರೆ ಈ ಏಕಾದಶಿಯನ್ನು ಯಾವತ್ತು ಆಚರಿಸ್ಬೇಕು, ಹೇಗೆ ಆಚರಿಸ್ಬೇಕು, ಯಾವ ರೀತಿ ಆಚರಿಸ್ಬೇಕು ಮತ್ತು ಯಾವ ರೀತಿ ಸಕಲ ಸಂಪತ್ತುಗಳು ದೊರೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ತುಂಬ ವಿಶೇಷವಾದ ಮಹತ್ವದ ಸ್ಥಾನ ಇದೆ. ಈ ದಿನ ನಾವು ವಿಷ್ಣುವನ್ನು ಪೂಜಿಸ್ತೀವಿ. ನಮ್ಮ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಶಾಂತಿ ಸಿಗೋದಕ್ಕೋಸ್ಕರ ವಿಷ್ಣುವನ್ನು ಪೂಜಿಸ್ಬೇಕು ಅಂತ ಹೇಳ್ತೀವಿ. ಅದರಲ್ಲೂ ಈ ಏಕಾದಶಿ ಏನು 24 ಏಕಾದಶಿ ಬರುತ್ತೆ, ಅದು ಎಲ್ಲ ಏಕಾದಶಿಗಿಂತ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಗೆ ತುಂಬ ವಿಶೇಷವಾದ ಮಹತ್ವವಾದ ಸ್ಥಾನ ಇದೆ. ಈ ಏಕಾದಶಿಯನ್ನು ನಾವು ಸಫಲ ಏಕಾದಶಿ ಅಂತ ಕರಿತೀವಿ. ಸಫಲ ಅಂದರೆ ಅಭಿವೃದ್ಧಿ, ಫಲ ಅಂದರ್ಥ. ಅಂದರೆ ಸಂಪದ್ಭರಿತವಾದ ಫಲ ಸಫಲ ಅಂತ ಕರಿತೀವಿ. ಈ ಸಂಪದ್ಭರಿತವಾದ ಫಲವನ್ನು ನೀಡುವ ಈ ಸಫಲ ಏಕಾದಶಿಯನ್ನು ಆಚರಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು, ಸಂಪತ್ತು ಮತ್ತು ಅಭಿವೃದ್ಧಿ ಸಿಗುತ್ತೆ. ಜೊತೆಗೆ ಅತ್ಯಂತ ಮಂಗಳಕರ ಮತ್ತು ಶಕ್ತಿಯುತ ದಿನ ಇದು. ಇದನ್ನು ಆಚರಿಸೋದ್ರಿಂದ ನಮಗೂ ಅಷ್ಟೇ ಶಕ್ತಿ ಸಿಗತ್ತೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇದೆ. ಈ ದಿನ ಶ್ರೀ ಹರಿಣಿ, ಲಕ್ಷ್ಮೀ ದೇವಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸೋದ್ರಿಂದ ಶಾಂತಿ, ಆರೋಗ್ಯ, ಸಂಪತ್ತು ಮತ್ತು ಅದೃಷ್ಟ ಸಿಗತ್ತೆ ಅಂತ ಹೇಳ್ತಾರೆ. ಮತ್ತು ಈ ದಿನ ಎಲ್ಲ ಪಾಪಗಳು ದೂರವಾಗುತ್ತೆ, ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ಒತ್ತಡಗಳು ಕೂಡ ದೂರವಾಗುತ್ತೆ. ಈ ದಿನ ನಾವು ಏನು ಏಕಾದಶಿಯನ್ನು ಆಚರಿಸ್ತೀವೋ ಅದರಿಂದ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಸಫಲ ಏಕಾದಶಿಯಂದು ಉಪವಾಸ ಮಾಡಿದ್ರೆ ಜೀವನದಲ್ಲಿ ಬರುವಂಥ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡಿತೀವಿ. ಈ ಸಫಲ ಏಕಾದಶಿ ತಿಥಿ, ಶುಭ ಮುಹೂರ್ತ, ಪೂಜಾ ವಿಧಾನ ಯಾವ ರೀತಿ ಇದೆ ಅಂತ ಹೇಳ್ತೀವಿ. ನಮ್ಮ ಪಂಚಾಂಗದ ಪ್ರಕಾರ ಸಫಲ ಏಕಾದಶಿ ತಿಥಿ ಡಿಸೆಂಬರ್ 25ರಂದು, ಅಂದರೆ ರಾತ್ರಿ 10:29ಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಡಿಸೆಂಬರ್ 27 ಮಧ್ಯಾಹ್ನ 26 ಮಧ್ಯಾಹ್ನ 12:43ಕ್ಕೆ ಕೊನೆಗೊಳ್ಳುತ್ತೆ. ಆದರೆ ಡಿಸೆಂಬರ್ 25 ರಾತ್ರಿಯಿಂದ ಬರೋದ್ರಿಂದ ನಾವು 26ರಂದೇ ಆಚರಿಸ್ಬೇಕಾಗತ್ತೆ. ಅಂದರೆ 26ಕ್ಕೆ ಸೂರ್ಯೋದಯ ದಿನದಿಂದ ನಾವು ಏಕಾದಶಿಯನ್ನು ಆಚರಿಸ್ಬೇಕು. ಅಂದರೆ 26ನೇ ತಾರೀಕು ಆಚರಿಸ್ಬೇಕಾಗಿರುತ್ತೆ. ಇನ್ನು ಬ್ರಹ್ಮಾಂಡ ಪುರಾಣದ ಪ್ರಕಾರ ಸಫಲ ಏಕಾದಶಿಯ ಕುರಿತು ಧರ್ಮರಾಜ ಶ್ರೀಕೃಷ್ಣ ಹೇಳ್ತಾರೆ. ಅವ್ರ ಪ್ರಕಾರ ಸಫಲ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಯಾರು ಪೂಜಿಸ್ತಾರೋ ಅವ್ರಿಗೆ 100 ರಾಜಸೂಯ ಯಾಗಗಳು ಮತ್ತು 100 ಅಶ್ವಮೇಧ ಯಾಗಗಳು ಮಾಡಿದ ಪುಣ್ಯ ಫಲ ದೊರೆಯುತ್ತೆ ಅಂತ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳಿದ್ದಾನೆ. ಸಫಲ ಏಕಾದಶಿಯಂದು ಮಾಡುವಂಥ ಪೂಜೆಯ ಜೀವನದಲ್ಲಿ ಬರುವಂಥ ಎಲ್ಲ ತೊಂದರೆಗಳು ಮತ್ತು ದುರಾದೃಷ್ಟಗಳನ್ನ ತೊಡೆದು ಹಾಕುತ್ತೆ. ಜೊತೆಗೆ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತೆ. ಮತ್ತು ನಾವು ಯಾವುದೇ ಕೋರಿಕೆಗಳನ್ನ, ಅಂದರೆ ಏಕಾದಶಿಯಂದು ಉಪವಾಸ ಮಾಡಿ ವಿಷ್ಣುವನ್ನು ಪೂಜೆ ಮಾಡುವಂಥವ್ರು ಏನು ಅಂದ್ಕೊಂಡು ಅಥವಾ ಏನು ಆಸೆ ಇಟ್ಕೊಂಡು ಪೂಜೆ ಮಾಡ್ತಾರೋ ಅದೆಲ್ಲ ದೊರೆಯುತ್ತೆ ಅಂತ ಹೇಳ್ತಾರೆ. ಇನ್ನು ಇವತ್ತೇನು ಮಾಡಬೇಕು ಅಂದರೆ ಸಫಲ ಏಕಾದಶಿಯಂದು ಏನು ಮಾಡಬೇಕು ಅಂದರೆ ಪ್ರತಿ ಏಕಾದಶಿಯಂದು ನಾವು ಉಪವಾಸ ಇರಬೇಕಾಗತ್ತೆ. ಬೆಳಿಗ್ಗೆನೇ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ನಾವು ಸ್ನಾನ ಮಾಡಿ ನೀಟಾಗಿ ಅಂದರೆ ಒಗೆದ ಬಟ್ಟೆಯನ್ನು, ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ವಿಷ್ಣುವಿನ ಆರಾಧನೆಗಾಗಿ ನಾನು ಏಕಾದಶಿ ವ್ರತವನ್ನು ಮಾಡ್ತಾಯಿದ್ದೀನಿ ಅಂತ, ಉಪವಾಸ ಮಾಡ್ತೀನಿ ಅಂತ ವಿಷ್ಣು ಹತ್ರ ಸಂಕಲ್ಪ ಮಾಡ್ಕೋಬೇಕು. ನನಗೆ ಈ ರೀತಿ ಆಗಲಿ ಅಂತ ಕೇಳಿಕೊಂಡು ಅಥವಾ ಮುಂದೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಏಕಾದಶಿ ವ್ರತವನ್ನು ಮಾಡ್ತಾಯಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ವಿಷ್ಣುವಿಗೆ ಹೇಳ್ಕೋಬೇಕು. ಮತ್ತು ಈ ಕಟ್ಟುನಿಟ್ಟಾದ ಉಪವಾಸ ಮಾಡಬೇಕು. ಅಂದರೆ ಏನೂ ತಿಂದೇನೆ ನಿರಾಹಾರಿಯಾಗಿ ಇರ್ತೀವಿ ಅನ್ನೋರು ಇರ್ಬೋದು, ಇಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋರು ಸ್ವಲ್ಪ ನೀರು, ಜ್ಯೂಸು ಆ ಥರದನ್ನ ತಿನ್ಬೋದು ಅಥವಾ ಹಾಲು ಹಣ್ಣನ್ನು ಸೇವಿಸ್ಬೋದು. ಆದರೆ ಬೇಯಿಸಿದ ಪದಾರ್ಥಗಳನ್ನ ಸೇವಿಸಬಾರ್ದು.
ಈ ದಿನ ಮನೆ ಅಥವಾ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವಿಷ್ಣು ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ. ನೀವು ಮನೆಯಲ್ಲಾದರೂ ವಿಷ್ಣು ಪೂಜೆಯನ್ನು ಮಾಡ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಕೂಡ ವಿಷ್ಣುವನ್ನು ನೋಡಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ನೀವು ಎಲ್ಲೇ ಪೂಜೆ ಮಾಡಿದ್ರೂ ಕೂಡ ಈ ವಿಷ್ಣುವಿನಿಗೆ ತುಳಸಿಯನ್ನು ಅರ್ಪಿಸದೆ ನೀವು ಯಾವುದೇ ಪೂಜೆ ಮಾಡಿದ್ರೂ ವಿಷ್ಣುವಿನ ಫಲ ದೊರೆಯಲ್ಲ ಅಂತ ಹೇಳ್ತಾರೆ. ಮತ್ತು ಈ ದಿನ ಯಾರು ಉಪವಾಸ ಮಾಡ್ತಾ ಇದ್ದೀರೋ ಅವರು ತುಳಸಿ ಎಲೆಗಳನ್ನ ವಿಷ್ಣುವಿಗೆ ಅರ್ಪಿಸಬೇಕು. ನೀವು ಉಪವಾಸ ಮಾಡದೇ ಇರಲಿ, ಏಕಾದಶಿಯಂದು ಅಥವಾ ಶನಿವಾರ ವಿಷ್ಣುವಿನ ಪೂಜೆ ಮಾಡಬೇಕಾದಂತೆಲ್ಲ ಎಲ್ಲ ತುಳಸಿ ಎಲೆಯನ್ನು ಅರ್ಪಿಸಲೇಬೇಕು. ತುಳಸಿ ಎಲೆಯನ್ನು ಅರ್ಪಿಸೋದ್ರಿಂದ ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ದೂರ ಆಗುತ್ತೆ ಮತ್ತು ವಿಷ್ಣುವಿನ ಕೃಪಾ ಕಟಾಕ್ಷ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ದಿನ ಬೆಳಿಗ್ಗೆ ಕೂಡ ಪೂಜೆ ಮಾಡಬೇಕು ಮತ್ತು ಸಂಜೆ ಕೂಡ ಪೂಜೆ ಮಾಡಬೇಕಾಗತ್ತೆ. ಎರಡೂ ಸಮಯದಲ್ಲಿ ದೀಪ ಹಚ್ಚಿ ಧೂಪ, ದೀಪ, ನೈವೇದ್ಯ, ವೀಳ್ಯದೆಲೆ ಮತ್ತು ಈ ಥರ ಬಾಳೆಹಣ್ಣು, ತೆಂಗಿನಕಾಯಿ ಅರ್ಪಿಸಿ, ಅಂದರೆ ಒಂದು ಟೈಮು ಬಾಳೆಎಲೆ ವೀಳ್ಯದೆಲೆ ತೆಂಗಿನಕಾಯಿನ ಅರ್ಪಿಸ್ಬೋದು. ಮತ್ತು ಸಂಜೆಗೆ ನೈವೇದ್ಯ ಬೇರೆ ಇಡಬೇಕು. 2 ಬಾಳೆಹಣ್ಣು ಇಟ್ಟು ಮತ್ತು ಪೂಜೆನ ಮಾಡ್ಬೋದು. ಮತ್ತು ಸಂಜೆ ಕೂಡ ವಿಷ್ಣುವಿಗೆ ತುಳಸಿಯನ್ನು ಹಾಕಬೇಕು. ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಕೂಡ ನಮಗೆ ಆಶೀರ್ವಾದ ನೀಡ್ತಾಳೆ. ನಾವು ಯಾವಾಗ ವಿಷ್ಣುವಿನ ಪೂಜೆ ಮಾಡ್ತೀವೋ ಅದ್ರ ಹಿಂದೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗೇ ಆಗುತ್ತೆ. ಯಾಕಂದರೆ ಇಬ್ಬರು ಸತಿಪತಿ ಆದ್ದರಿಂದ ವಿಷ್ಣು ಮನೆಗೆ ಬಂದರೆ ವಿಷ್ಣುವಿನ ಹಿಂದೆ ಲಕ್ಷ್ಮಿ ಕೂಡ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವು ವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ಸಾಕು, ಲಕ್ಷ್ಮೀ ಕೃಪಾ ಕಟಾಕ್ಷ ನಮಗೆ ಆಗತ್ತೆ. ಹಾಗಾಗಿ ಈ ಏಕಾದಶಿನ ವ್ರತ ಆಚರಿಸಿದವ್ರಿಗೂ ಕೂಡ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗತ್ತೆ. ಜೊತೆಗೆ ಈ ದಿನ ಏನು ಮಾಡಬೇಕಪ್ಪ ಅಂದರೆ ವಿಷ್ಣುವಿನ ಸ್ತೋತ್ರಗಳು, ಅಂದರೆ 108 ಅಷ್ಟೋತ್ತರಗಳು ಮತ್ತು ಇನ್ನೂ ಇತರ ಸ್ತೋತ್ರಗಳು ಬರುತ್ತೆ, ಅದನ್ನು ಕೂಡ ಹೇಳಬೇಕಾಗತ್ತೆ. ಹೇಳಕ್ಕೆ ಬರೋರು ಹೇಳಿ, ಹೇಳಕ್ಕೆ ಬರದೇ ಇರೋರು ಆಡಿಯೋದಲ್ಲಿ ಸಿಗುತ್ತೆ, ಅದನ್ನು ಕೇಳಿ. ಜೊತೆಗೆ ಈ ದಿನ ವಿಷ್ಣುವಿನ ಕಥೆಗಳು, ಅಂದರೆ ವಿಷ್ಣು ದಶಾವತಾರಗಳು, ವಿಷ್ಣುವಿನ ಇನ್ನಿತರ ಕಥೆಗಳು, ಬಾಲಲೀಲೆಗಳು, ಇನ್ನೂ ಹಲವು ವಿಷ್ಣು ಕಥೆಗಳು ಬರುತ್ತವೆ. ವಿಷ್ಣು ಯಾವ್ಯಾವ ಕಥೆಗಳು ಸಿಗುತ್ತೋ ಅದನ್ನು ಎಷ್ಟಾಗುತ್ತೋ ಅಷ್ಟು ಕೇಳಿದ್ರೆ ತುಂಬ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಏಕಾದಶಿಯಂದು ಕೈಲಾದವರು, ಬ್ರಾಹ್ಮಣರು ಅಥವಾ ಬಡವರಿಗೆ, ಅಂದರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಆಹಾರ, ಬಟ್ಟೆ, ಅಗತ್ಯ ವಸ್ತುಗಳನ್ನ, ಅಂದರೆ ಅವ್ರಿಗೆ ಬಟ್ಟೆ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಊಟ ವಸತಿಗಳಿರ್ಬೋದು, ಅದನ್ನು ದಾನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಿತಾಂಶಗಳು ದೊರೆಯುತ್ತೆ. ಜೊತೆಗೆ ಬೇಗ ನಮಗೆ ವಿಷ್ಣುವಿನ ಕೃಪಾ ಕಟಾಕ್ಷ ಆಗತ್ತೆ. ಇದಿಷ್ಟು ಸಫಲ ಏಕಾದಶಿ. ಸಫಲ ಅಂದ್ರೇ ಹೇಳಿದ್ದೆ, ಸಂಪದ್ಭರಿತವಾದ ಫಲ ಅಂತ ದೊರೆಯುವಂಥ ಈ ಏಕಾದಶಿ. ಅಂದರೆ ಫಲ ಕೊಡೋದು ಬೇಗ, ಅದರಲ್ಲೂ ಸಂಪದ್ಭರಿತ ಅಂದರೆ ತುಂಬ ಒಳ್ಳೆಯ ಫಲಗಳನ್ನ ನೀಡುವಂಥ ಈ ಏಕಾದಶಿಯಂದು ನಾವು ಆಚರಿಸೋದ್ರಿಂದ 100 ಅಶ್ವಮೇಧ ಯಾಗಗಳು ಮಾಡಿದಷ್ಟೇ ಪುಣ್ಯ ದೊರೆಯುತ್ತೆ. ನೀವು ಆಚರಿಸಿ, ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಮಾಡಿ ಪುಣ್ಯ ಫಲ ದೊರೆಯಲಿ. ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.